ಶರಣಾಗಿತ್ತು, ಓಡೋಗಿತ್ತಲ್ಲಿ ಅದು ಶಸ್ತ್ರಾಸ್ತ್ರಗಳನ್ನು ಬಿಟ್ಟ. ಅದಕ್ಕೆ ಮುಖ್ಯ ಕಾರಣ ವಿಯೆಟ್ನಾಮಿಗಳ ಹೋರಾಟ, ಛಲ. ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇಲ್ಲದೆ ಹೋದರೂ ಗೆಲ್ಲಬಲ್ಲಿವಿ ಅನ್ನೋದಕ್ಕೆ ಅದೊಂದು ದೊಡ್ಡ ಸಾಕ್ಷಿ. ಅದರ ನಂತರದಲ್ಲಿ ಇವತ್ತು ಇರಾನ್ ಕಾಣ್ತಾ ಇದೆ. ನೀವು ಗಲ್ಫ್ ಅಂದ್ರೆ ಇದು ಇರಾನ್ ಮತ್ತು ಇರಾಕ್ ಮಧ್ಯೆ ನಡೆದಂಥ ಯುದ್ಧ 15 ವರ್ಷ ನಡೀತು. ಅದರಲ್ಲೇ ಕೊನೆಗೆ ಇಬ್ಬರೂ ಸುಣ್ಣಾಗಿ ಬಿಟ್ಟುಬಿಟ್ಟಿದ್ರು. ಆದರೆ ಅದು ಇಡೀ ವಿಶ್ವವ್ಯಾಪಿ ಆಗಿರಲಿಲ್ಲ. ಆದರೆ ಇವತ್ತು ಹಾಗಿಲ್ಲ. ಇವತ್ತು ವಿಶ್ವನ ಆವರಿಸ್ತಾ ಇದ್ದಾರೆ. ಯಾಕಂದ್ರೆ ಕಪ್ಪು, ಬಂಗಾರ ಅಥವಾ ಆಯಿಲ್, ಈ ಒಂದೆಲ್ಲ ಯುದ್ಧಕ್ಕೆ ಮುಖ್ಯ ಕಾರಣ ಅದು. ಆ ಆಯಿಲಿನ ಹಿಡಿತವನ್ನು ಸಾಧಿಸಬೇಕಾದ್ರೆ ಟ್ರಂಪ್ಗೆ ಬೆಂಬಲವಾಗಿ ಇಸ್ರೇಲಿಗೆ ಬೇಕಾಗಿದ್ದು ಗ್ರೇಟರ್ ಇಸ್ರೇಲ್, ಇನ್ನೂ ಬಾಜು ದೇಶಗಳನ್ನ ಗೆದ್ದುಕೊಂಡು ತನ್ನ ಅಡಿಯಾಳ ಮಾಡ್ಕೊಳ್ಬೇಕು ಅನ್ನೋಂಥ ಹುಚ್ಚು ಮಹತ್ವಾಕಾಂಕ್ಷೆ. ಅದಕ್ಕಾಗಿ ಈ ಟ್ರಂಪ್ರಿಗೆ ಪ್ರಚೋದನೆ ಮಾಡಿ ಇವತ್ತು ಅಮೆರಿಕದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ನೆತನ್ಯಾಹು ಅವರನ್ನು. ಇವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಅಮೆರಿಕನ ಬರಿ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಇವತ್ತು ಅಮೆರಿಕೆಯಲ್ಲಿ ಪೂರ್ಣ ಪ್ರಮಾಣದ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಯುದ್ಧ ಬೇಡಪ್ಪ ನಮಗೆ ಅಂತೇಳಿ. ಆದರೆ ಆಲ್ರೆಡಿ ಭಾಳ ದೂರ ಬಂದುಬಿಟ್ಟಿದ್ದಾರೆ. ಇವತ್ತು 9ನೇ ದಿನ. ಇವತ್ತು ಎಲ್ಲಿ ಸಮೀಪದಲ್ಲಿ ಮುಗಿಯುವಂಥ ಯಾವ ಆಸ್ತ್ರ ಕಾಣ್ತಾ ಇಲ್ಲ, ಲಕ್ಷಣ ಕಾಣ್ತಾ ಇಲ್ಲ. ಆದರೂ 9ನೇ ದಿನಕ್ಕೆ ಎಂಟ್ರಿ ಆಗಿದೆ. ಈ ಎಂಟ್ರಿ ಮುಂದಿನ ದಿನದಲ್ಲಿ ಇನ್ನೇನು ಆಗ್ಬೋದು ಅನ್ನೋದು ಎಲ್ಲರೂ ಕುತೂಹಲಿದ್ರು. ಇಡೀ